ಇವತ್ತಿನ ಪ್ರಜಾಸಭೆಯಲ್ಲಿ ಉಪಸ್ಥಿತರಿರುವಂಥ ರಾಜ್ಯದ ಬಿಜೆಪಿಯ ಮುಖಂಡರು, ಹಿಂದುಳಿದ ವರ್ಗದ ನಾಯಕರು ಮತ್ತು ಮಾಜಿ ಸಚಿವರಾದಂತಹ ಮಾನ್ಯ ಶ್ರೀರಾಮುಲು ಅವರೇ, ಈ ಭಾಗದ ಅತ್ಯಂತ ಜನಪ್ರಿಯ ಅಮೆರಿಕ ಬಂದಂತ ಸಂದರ್ಭದಲ್ಲಿ ಬಹಳ ಒಂದು ಆತ್ಮೀಯವಾದಂತಹ ಒಂದು ಗೌರವ ಕೊಟ್ಟು ಸ್ವಾಗತ ಮಾಡಿದ್ರು. ಇವತ್ತಿನ ನಿಮ್ಮ ಈ ಸ್ವಾಗತ ಮತ್ತು ನಿಮ್ಮಲ್ಲಿರುವಂತಹ ಒಂದು ಉತ್ಸಾಹ ನೋಡಿದ್ರೆ ಮತ್ತು ಮೊನ್ನೆ ನಾಮಪತ್ರ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಚರಂತಿ ಮಠ ಅವರು 16,000 ಸಂಖ್ಯೆಯಲ್ಲಿ ಅಲ್ಲಿ ನೆರೆದಂತ ಕಾರ್ಯಕರ್ತರು, ಅಭಿಮಾನಿಗಳ ಒಂದು ಸಾಕ್ಷಿಯನ್ನು ನೋಡಿದಾಗ ಡಾಕ್ಟರ್ ವೀರಣ್ಣ ಚರಂತಿ ಮಠ ಅವರ ಗೆಲುವು ನಿಶ್ಚಿತ ಅನ್ನುವಂಥದ್ದು ವಾತಾವರಣ ನಿರ್ಮಾಣ. ಕಳೆದ ಚುನಾವಣೆಯಲ್ಲಿ ಸ್ವಲ್ಪ ಮತಗಳ ಅಂತರಿಂದ ಸೋತರವರು, ನಮ್ಮದೇ ಆದಂತ ಕೆಲವು ತಪ್ಪುಗಳಿಂದ ಅವರು ಸೋತರು. ಇವತ್ತು ಅದನ್ನು ಸರಿ ಮಾಡುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಬಹಳ ಮುಖ್ಯವಾಗಿ ಈ ಉಪಚುನಾವಣೆ ಇಡೀ ನಾಡಿನ ಒಂದು ದಿಕ್ಸೂಚಿ. ಯಾವ ರೀತಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇದೆ, ಯಾವ ರೀತಿ ಎಡವಟ್ಟುಗಳನ್ನ ಮಾಡ್ಕೊತಾ ಇದೆ, ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಭ್ರಷ್ಟಾಚಾರ ಒಂದೇ ಉದಾಹರಣೆ ಕೊಡ್ತೀನಿ. ಈ ಸ್ವತ್ತು ತಗೊಂಬಂದ್ರೆ ಕಾಯ್ದೆ, ಈ ಸ್ವತ್ತು ಅಂತ ಹೇಳಿ ನೀವು ಯಾವುದೋ ಒಂದು ಆಸ್ತಿ ಮಾರಬೇಕಂದ್ರೆ, ಯಾವುದೇ ಆಸ್ತಿಯನ್ನು ತೆಗೆದುಕೊಳ್ಬೇಕಂತ ಖರೀದಿ ಮಾಡ್ಬೇಕಂದ್ರೆ ಈ ಸ್ವತ್ತು ಎಂಟ್ರಿ ಆಗ್ಬೇಕು. ಈ ಸ್ವತ್ತು ಎಂಟ್ರಿ ಮಾಡಕ್ ಹೋದ್ರೆ ಅರ್ಜಿ ಕೊಟ್ರೆ ತಿಂಗಳ ವರ್ಷಕ್ಕೆ ಯಾರು ಎಂಟ್ರಿ ಆಗುದಿಲ್ಲ, ಸರ್ವೆ ಆಗುದಿಲ್ಲ. ಅದೇ ಯಾರ ಕಡೆ ಹೋಗಿ ಮಿಡಲ್ ಮನ್ ಕಡೆ ಹೋಗಿ ಲಂಚ ಕೊಟ್ಬಿಟ್ರೆ ಈ ಸ್ವತ್ತು ನೋಂದಣಿ ಆಗ್ತದೆ. ಅಂದ್ರೆ ಇಲ್ಲಿಂದ ಚಾಲು ಆಗಿತ್ತು. ಎಲ್ಲಾ ಹಂತದಲ್ಲಿ ಭ್ರಷ್ಟಾಚಾರ ಮೀರಿ ಹೋಗಿದೆ. ಬೆಂಗಳೂರಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಅಥವಾ ಬಾಗಲಕೋಟೆ ಕ್ಷೇತ್ರದಲ್ಲಿ ಇರ್ಬೋದು, ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅದಕ್ಕಾಗಿ ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಆ ಎಚ್ಚರಿಕೆ ಕೊಡುವಂತ ಕೆಲಸ ಈ ಚುನಾವಣೆ ಮುಖಾಂತರ ಆಗ್ಬೇಕಾಗಿದೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ ಬಹುಶಃ ಇಡೀ ಜಗತ್ತಿನಲ್ಲಿ ಯುದ್ಧಗಳು ನಡೀತದಾವೆ. ಈ ರೀತಿ ಇಡೀ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಕತ್ತಿ ಮರಿಸುವಂತ ಯುದ್ಧ ಚಾಲುವಾಗಿದೆ. ನಿಮ್ಮ ವಿದೇಶದಲ್ಲಿ ಇರ್ತಕ್ಕಂಥ ನಿಮ್ಮ ಸಂಬಂಧಿಕರು ಮತ್ತೊಬ್ಬರು ಕೇಳ್ರಿ, ಅಲ್ಲಿ ಯಾರು ಶಾಂತಿ ಇರಲಿಲ್ಲ. ದುಬೈನಲ್ಲಿ ಬಹಳ ಜನ ಪ್ರವಾಸಿಗರು ಹೋಗ್ತಿದ್ರು. ಈ ದುಬೈನ ಫ್ಲೈಟ್ ಹೋಗುದಿಲ್ಲ, ದುಬೈ ಹಿಂದೆ ಹೋಗೋರು ಬಂದಾಗಿದೆ. ಆ ರೀತಿ ವಾತಾವರಣ ಇದ್ದಾಗಿದೆ. ಇವತ್ತು ಭಾರತ ದೇಶ ಇಡೀ ಜಗತ್ತಲ್ಲೇ ಅತ್ಯಂತ ಸುರಕ್ಷಿತವಾಗಿದೆ ಅಂತ ಕಾರಣ ಅಂದ್ರೆ ನಮ್ಮ ನಾಯಕತ್ವ, ನರೇಂದ್ರ ಮೋದಿ ಅವರ ನಾಯಕತ್ವ. ಮತ್ತೆ ಅಷ್ಟೇ ಅಲ್ಲ, ಈ ಒಂದು ವಾತಾವರಣವನ್ನ ಈ ಯುದ್ಧದ ಸಂದರ್ಭದಲ್ಲಿ ಸಹಿತ ಜಗತ್ತಿನ ಎಲ್ಲ ರಾಷ್ಟ್ರಗಳ ಜೊತೆ ಯುದ್ಧ ಮಾಡ್ತಕ್ಕಂಥ ಪ್ರಧಾನಿಗಳ ಜೊತೆ, ಅಧ್ಯಕ್ಷರ ಜೊತೆ, ವೈರಿಗಳ ಜೊತೆನೂ ಸಹಿತ ಮಾತಾಡುವಂತ ಗರ್ಸಿ ಯಾರಿಗಾರಿದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಅನ್ನುವಂತ ಮಾತು ನೋಡಿ. ಇರಾನ್ನವರು ಹೇಳಿದ್ರು, ಇವತ್ತು ಭಾರತ ದೇಶ ನಮ್ಮ ಮಿತ್ರ, ಅವ್ರಿಗೆ ಯಾವುದೇ ಅಡ್ಡಿತರ ಅಂತಕ ಮಾಡೋಂಗಿಲ್ಲ, ಬರ್ಬೇಕು ಅಂತ ಹೇಳಿ ಜನಸಂಧಿ ಇದೆಯಲ್ಲ ಅಲ್ಲಿಂದ ಹೋಗ್ಲಿ ಬರ್ಲಿಕ್ಕೆ ಭಾರತ ದೇಶಕ್ಕೆ ನಾವು ಆತಂಕ ಮಾಡುದಿಲ್ಲ ಅನ್ನೋದು ಒಬ್ಬರಿಗೆ ನರೇಂದ್ರ ಮೋದಿ ಅವರಿಗೆ. ಮತ್ತೆ ಇನ್ನೊಂದು ಬಹಳ ಪ್ರಮುಖವಾಗಿ ನಾನು ಹೇಳ್ತೀನಿ, ನೀವು ಕಾಂಗ್ರೆಸ್ ಲೀಡರ್ ಅವ್ರು ಇಮ್ಮೆಚ್ಯೂರ್ಡ್. ನಾನು ಪಾರ್ಲಿಮೆಂಟ್ ಸದಸ್ಯರಾಗಿ ಫಸ್ಟ್ ಟೈಮ್ ಹೋಗಿದ್ದೀನಿ ಪಾರ್ಲಿಮೆಂಟ್ಗೆ, ಗದ್ದಿಗೌಡರು ಅಲ್ಲೇ ಇದಾರ. ಆದ್ರೆ ಅಲ್ಲಿ ಆ ಲೀಡರ್ ಆಫ್ ಅಪೋಸಿಷನ್ ನೋಡ್ತಿದ್ರೆ ನಾಚಿಕೆ ಬರ್ತದೆ ನಮ್ಗೆ, ನಾಚಿಕೆ. ಇಂಥವ್ರೊಬ್ರು ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ಸುಷ್ಮಾ ಸ್ವರಾಜ್ ಇದ್ರು, ಅಡ್ವಾಣಿ ಅವರಿದ್ರು. ಅಂತಲ್ಲಿ ಇವತ್ತು ಲೀಡರ್ ಆಫ್ ಅಪೋಸಿಷನ್ ಇವತ್ತು ಒಬ್ಬ ರಾಹುಲ್ ಗಾಂಧಿ ಇದ್ದಾರೆ ಅಂತಂದ್ರೆ ಆ ಒಂದು ಪಾರ್ಲಿಮೆಂಟ್ಗೆ ಒಂದು ನಾಚಿಕೆ ಬರುವಂತ. ಟಿ ಶರ್ಟ್ ಹಾಕೊಂಡ್ಬರ್ತಾರ, ಸಣ್ಣ ಹುಡುಗರ ಗತೆ, ಶಾಲೆಗೆ ಹೋಗೋರ ಗತೆ ಬರ್ತಾರೆ. ಯಾವಾಗ ಬರ್ತಾರ, ಯಾವಾಗ ಹೋಗ್ತಾರ. ಬಹುಶಃ ಅಲ್ಲಿ ಪಾರ್ಲಿಮೆಂಟ್ ತೆರಲಾಗೂ ಸದ್ಯಕ್ಕೆ ಅಲ್ಲಿ ಇರುವುದಿಲ್ಲ ಕಾಯಮಾಗಿ. ಪಾರ್ಲಿಮೆಂಟ್ ತೆರಲಾಗ ಫಾರಿನ್ ಹೋಗ್ತಾರೆ, ಜರ್ಮನಿಗೆ, ಇಟ್ಲಿಗೆ ಹೋಗ್ತಾರ. ಇಂಥ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಇಂಥವ್ರು ಕರ್ಕೊಂಡು ಇವತ್ತು ಕಾಂಗ್ರೆಸ್ ಅವರು ಸರ್ಕಾರ ಮತ್ತೊಂದು ಅಧಿಕಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ರಾಹುಲ್ ಗಾಂಧಿ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು, ಈ ಯುದ್ಧ ಚಾಲೂ ಬಂದಿದೆ ನೋಡ್ರಿ. ಇನ್ನೊಂದು ಎರಡು ಮೂರು ದಿವಸ ಆದ್ಮೇಲೆ ಇಡೀ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಕೊರತೆ ಆಗ್ತದೆ, LPG ಗ್ಯಾಸ್ ಕೊರತೆ ಆಗ್ತದೆ. ದೇಶದಲ್ಲಿ ಹಾಹಾಕಾರ, ದಂಗೆ ಜನ
ಇದನ್ನ ಅವ್ರ ಮನಸ್ಸಾಗೈತೆ ತಿಳಿ ಹಂಗಾಗ್ಬೇಕಂತ ಹೇಳಿ ದೇಶದಲ್ಲಿ ಎಲ್ಲ ಜನರಿಗೆ ಒಳ್ಳೇದಾಗ್ಲಿ, ದೇಶದ ಜನ ಸುರಕ್ಷಿತ ಇರಲಿ. ಅದನ್ನ ಬಿಟ್ಟು ಸರ್ಕಾರಕ್ಕೆ ಪಾರ್ಲಿಮೆಂಟ್ ಅಡ್ವೈಸ್ ಮಾಡಬೇಕು, ರಚನಾತ್ಮಕವಾದ ಅಡ್ವೈಸ್. ಯಾವ ರೀತಿ ಇಂಥ ಸಂದರ್ಭದಲ್ಲಿ ನಾವು ನಿಮ್ ಜೊತೆ ಇದ್ದೇವೆ, ನಾವು ಜನರ ರಕ್ಷಣೆ ಸಲುವಾಗಿರ್ಬೇಕು, ಇದೆಲ್ಲವನ್ನು ಕಂಟ್ರೋಲ್ ಮಾಡ್ರಿ, ನಾನ್ ನಿಮ್ ಜೊತೆ ಇದ್ದೇನೆ ಅಂತ ಹೇಳ್ಬೇಕಾಯ್ತು. ಆದ್ರೆ ಅದನ್ನ ಹಾಳು ಮಾಡೋದನ್ನು ನೋಡ್ತಾ ಇದ್ದಾರೆ. ಇಂಥ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಇಂಥ ಕಾಂಗ್ರೆಸ್ ಪಾರ್ಟಿಗೆ ಧಿಕ್ಕಾರ ಹೇಳುವಂತ ಸಮಯ ಇವತ್ತು ಬಂದಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇದ್ರ ಜೊತೆಗೆ ಒಂದು ಮಾತನ್ನು ನಾನು ಹೇಳ್ತೀನಿ, ಇಡೀ ಜಗತ್ತಲ್ಲಿ ಅಮೆರಿಕದಲ್ಲಿ ಇರ್ಬೋದು, ಯುರೋಪ್ ಕಂಟ್ರೀಸ್ ಅಲ್ಲಿ ಇರ್ಬೋದು, ಆಫ್ರಿಕಾದಲ್ಲಿ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಡೀಸೆಲ್ ಪೆಟ್ರೋಲ್ 30% 50% ದರ ಏರಿಕೆ ಆಗಿದೆ. ಆದ್ರೆ ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ದರ ಏರಿಕೆ ಆಗಿಲ್ಲ. ಇನ್ನೇನು ಆ IOC ಮತ್ತೊಂದು ಕಂಪನಿಗಳು ಅವ್ರಿಗೆ ಬೇರೆ ದೇಶದಿಂದ ಈ ಒಂದು ಕಚ್ಚಾ ತೈಲು ಹೆಚ್ಚಿನ ದರ ತೆಗೆದುಕೊಂಡು ಬರುವುದರಿಂದ ಅವರು ದರ ಏರಿಕೆ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಇವತ್ತು ನರೇಂದ್ರ ಮೋದಿ ಒಂದು ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಏನೊಂದು ಈ ತೈಲಗಳ ಮೇಲೆ ಎಕ್ಸೈಸ್ ಡ್ಯೂಟಿ ಹಾಕೋದ್ರಿಂದ 10% ಕಡಿಮೆ ಮಾಡುವ ಮುಖಾಂತರ ಇವತ್ತು ನಮ್ಮ ಭಾರತದ ಜನಸಾಮಾನ್ಯ ಮೇಲೆ ಯಾವುದೇ ರೀತಿಯ ಹೆಚ್ಚಿನ ದರ ಕೊಡುವಂತ ಪರಿಸ್ಥಿತಿ ಬರುವುದಿಲ್ಲ. ಇವತ್ತೇನಿದೆ ಪೆಟ್ರೋಲ್ ಡೀಸೆಲ್ದು ಅದೇ ರೀತಿ ಪ್ರಕಾರ ನಾವು ಇಲ್ಲಿ ತೆಗೆದುಕೊಳ್ಳುವಂತದ್ದು ಉಪಯೋಗ ಮಾಡುವಂತದ್ದು ಸಾಧ್ಯತೆ. ಅದನ್ನು ಮಾಡುವಂತವ್ರು ಯಾರು? ನರೇಂದ್ರ ಮೋದಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ರೀತಿ ಒಂದು ಉತ್ತಮ ಆಡಳಿತ ಕೊಟ್ಟು ದೇಶದ ಜನರ ರಕ್ಷಣೆ ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿರುವಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಇವತ್ತಿಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇವತ್ತು ಯಾವುದು ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋಂಥ ವಿಚಾರವನ್ನು ನಿಮ್ಮೆಲ್ಲರೂ ಕೂಡ ಗೊತ್ತಿರೋಂಥ ವಿಚಾರ. ಯಾಕಂದ್ರೆ ಇವತ್ತು ಬೆಳಗ್ಗೆ ಎದ್ರೆ ಸಾಕು, ನೀವೆಲ್ಲರೂ ಕೂಡ ನೋಡಿರ್ಬೋದು, ಇವತ್ತು ಬೆಳಗ್ಗೆ ಎದ್ರೆ ಸಾಕು ನಾವೆಲ್ಲರೂ ಕೂಡ ದಿನನಿತ್ಯ ಒಂದು ಕಡೆ ಅತ್ಯಾಚಾರಗಳಾಗ್ತಾ ಇದಾವ, ಒಂದು ಕಡೆ ಕೊಲೆಗಳಾಗ್ತಾ ಇದಾವ, ಒಂದು ಕಡೆ ದರೋಡೆಗಳಾಗ್ತಾ ಇದಾವ. ಬೆಳಗ್ಗೆ ಎದ್ರೆ ಸಾಕು ಈ ಸರ್ಕಾರದ ಮೇಲೆ ಒಂದಿಲ್ಲದ ಅದು ಆಪಾದನೆ ಬರ್ತಾನೆ ಇದೆ. ಅದಕ್ಕೋಸ್ಕರವಾಗಿ ಸರ್ಕಾರವನ್ನು ಅನೇಕ ಬಾರಿ ನಮ್ಮ ಸರ್ಕಾರದಲ್ಲಿದ್ದಂತ ನಮ್ಮ ವಿರೋಧ ಪಕ್ಷದಲ್ಲಿದ್ದಂತ ಎಲ್ಲ ನಾಯಕರೆಲ್ಲರೂ ಕೂಡ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಸದನದಲ್ಲಿ ಮಾಡಿದ್ದಾರೆ. ಸದನದ ಹೊರಗಡೆ ಕೂಡ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಯಾರು ಕೂಡ ಲೆಕ್ಕಕ್ಕಿಡಂತ ಸಂದರ್ಭದಲ್ಲಿ ಇವತ್ತೊಂದು ಅವಕಾಶ ಏನಂದ್ರೆ ನಾವು ಉಪಚುನಾವಣೆಗಳು ನಡೀತಾ ಇದಾವ. ಈ ಉಪಚುನಾವಣೆಗಳು ನಡೆಯುವಂತ ಸಂದರ್ಭದಲ್ಲಿ ಒಂದೇ ಒಂದು ತೀರ್ಮಾನವನ್ನು ತಗೋಬೇಕು. ಯಾಕಂದ್ರೆ ಇವತ್ತು ದಾವಣಗೆರೆ ಮತ್ತು ಇವತ್ತು ನಮ್ಮ ಬಾಗಲಕೋಟದಲ್ಲಿ ಏನು ಚುನಾವಣೆ ನಡೀತಾ ಇದಾವೋ ಒಂದು ತೀರ್ಮಾನವನ್ನು ತಗೋಬೇಕು. ಈ ಸರ್ಕಾರ ಬಂದಂತ 2.5 ವರ್ಷಗಳಲ್ಲಿ ಯಾವುದೇ ದಿನನಿತ್ಯ ವಸ್ತುಗಳನ್ನು ತಗೊಳ್ರಿ, ಎಲ್ಲವನ್ನು ಕೂಡ ತುಟ್ಟಿ ಮಾಡಿಕೊಂಡು ಕುಂತಾರ. ಎಷ್ಟು ತುಟ್ಟಿ ಮಾಡ್ಕೊಂಡು ಕುಂತಾರ ಅಂದ್ರೆ ಯಾರೋ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರ, ಗಂಡ ಮಕ್ಕಳದು ಇವತ್ತು ಈ ಸರ್ಕಾರ ಪಿಕ್ ಪ್ಯಾಕೆಟ್ ಹೊಡೆಯುವಂತ ಕೆಲಸ ಆಗ್ತದೆ. ಪಿಕ್ ಪ್ಯಾಕೆಟ್ ಹೊಡೆಯುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಒಂದು ಕಡೆ ಕೊಡೋದು, ಒಂದು ಕಡೆ ತಗೊಳ್ಳೋದಂತ ಕೆಲಸ ಆದಂತ ಟೈಮಲ್ಲಿ ನುಕ್ಸಾನ್ ಅಂತ ಬಹಳಷ್ಟು ಜನರೆಲ್ಲರೂ ಕೂಡ ನುಕ್ಸಾನ್ ಆಗುವಂತ ಕೆಲಸ ಕೂಡ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಈ ಸರ್ಕಾರ ಬಂದ ನಂತರ ನೀವೆಲ್ಲ ನೋಡಿರ್ಬೋದು, ಮೊನ್ನೆ ಬಾಗಲಕೋಟೆಯಲ್ಲಿ ಇವತ್ತು ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದಲ್ಲಿ ಅಲ್ಲಿ ಹೋಗಂತ ಟೈಮಲ್ಲಿ ಎಲ್ಲಾ ಕಡೆ ಕೂಡ ಕಲ್ಲು ತೂರಾಟ ಆಯ್ತು. ಈ ಕಲ್ಲು ತೂರಾಟ ಆದಂತ ಟೈಮಲ್ಲಿ ನಾವು ಕೂಡ ಬಂದಿದ್ವಿ, ನಾವು ಕೂಡ ಎಲ್ಲರೂ ಯುವಕರ ಹತ್ರ ಮಾತಾಡಿದ್ವಿ. ಇವತ್ತು ಕಲ್ಲು ತೂರಾಟ ಆದಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಗಾಯಗೊಂಡರು. ಆ ಗಾಯಗೊಂಡಂತ ಸಂದರ್ಭದಲ್ಲಿ ಕೂಡ ಅನೇಕರು ಕೂಡ ಸಮಾಧಾನ ಮಾಡಿ ಇವರನ್ನ ಸರಿಪಡಿಸಂತ ಕೆಲಸ ಕೂಡ ನಾವು ಮಾಡಿದ್ವಿ. ಇವತ್ತು ಕೇವಲ ಬಾಗಲಕೋಟೆದಲ್ಲಿ ಈ ರೀತಿ ಆಗ್ತಾ ಇಲ್ಲ. ಇವತ್ತು ಬೆಂಗಳೂರು ಕಡೆ ಹೋಗ್ರಿ, ಹಾಸನ ಮಂಡ್ಯ ಕಡೆ ಹೋಗ್ರಿ, ಎಲ್ಲಿ ಹೋದ್ರೆ ಕೂಡ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಂತ ಕೆಲಸ ಮಾಡ್ತದೆ. ಹಿಂದೂ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಜೈಲಿಗೆ ಹಾಕಂತ ಕೆಲಸ ಮಾಡ್ತದೆ. ಹಿಂದೂ ಕಾರ್ಯಕರ್ತರ ಕೊಲೆ ಮಾಡಿಸಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ತಾವೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ತಗೋಬೇಕು. ಎಂತ ಪರಿಸ್ಥಿತಿಗಳು ಕೂಡ ಬಾಗಲಕೋಟೆ ದಾವಣಗೆರೆ ನಡೆಯುವಂತ ಈ ಉಪಚುನಾವಣೆಯಲ್ಲಿ ಬಾಗಲಕೋಟಿನ ಬಿಜೆಪಿ ಅಭ್ಯರ್ಥಿ ಚರಂತಿ ಮಟ್ಟರ್ನ ತಾವು ಅಖಂಡ ಮೆಜಾರಿಟಿಯಿಂದ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತ ಹೇಳಿ ನಾನು ಕೂಡ ಮಾಡಿಕೊಡ್ತೀನಿ. ಯಾಕಂದ್ರೆ 2018ರ ಚುನಾವಣೆ ತಾವೆಲ್ಲರೂ ಕೂಡ ನೋಡಿರ್ಬೋದು. 18ರ ಚುನಾವಣೆಯಲ್ಲಿ ನಾನು ಕೂಡ ಬಾದಾಮಿಯಲ್ಲಿ ನಿಂತಿದ್ದೆ. ಅವತ್ತು ಗದ್ದಿಗೌಡರು, ಜಗದೀಶ್ ಶೆಟ್ಟರ್ ಸಾಹೇಬ್ರವರು, ಶೀಲವಂತ್ ಸಾಹೇಬ್ರವರು ಎಲ್ಲರೂ ಕೂಡ ಸೇರಿ ರಾಮ್ಲವ್ರು ಇಲ್ಲಿ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತೇಳಿ ನನ್ನ ಅಭ್ಯರ್ಥಿಯಾಗಿ ಮಾಡಿದ್ರು. ಇಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಕೂಡ ನಿಂತಿದ್ರು. ಅವತ್ತು ನಿಂತ ಟೈಮಲ್ಲಿ 2018ರಲ್ಲಿ
ಅವರು ಕೇವಲ 1600 ಓಟುಗಳಿಂದ ಗೆದ್ದು ಹೋದರು. ಗೆದ್ದು ಹೋದ ನಂತರ ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಅವರು ಮುಖ್ಯಮಂತ್ರಿಗಳು 2 ಬಾರಿ ಆದ್ರು. ಅವರು ಪುನರ್ಜನ್ಮವನ್ನು ಕೊಟ್ಟಿದ್ರು. ಆದ್ರೆ ಈ ಜಿಲ್ಲೆಗಂತ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ವಿಚಾರವನ್ನು ಕೂಡ ತಮ್ಮ ಗಮನದಲ್ಲಿ ಕೂಡ ಇಟ್ಕೋಬೇಕು ಅನ್ನೋಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ಕೊಂಡಿದ್ದಿಷ್ಟೇ, ಇವತ್ತು ಭಾರತೀಯ ಜನತಾ ಪಾರ್ಟಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಚರಂತಿ ಮಟ್ಟವರಿಗೆ ಗೆಲ್ಲಬೇಕು ಅನ್ನೋಂಥ ಕಾರಣದಿಂದ ನಾವೆಲ್ಲರೂ ಕೂಡ ಬಂದು ಇವತ್ತು ತಮ್ಮೆಲ್ಲರಿಗೆ ಮತಯಾಚನೆಯನ್ನು ಕೂಡ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಇವತ್ತು ಈ ಸರ್ಕಾರದಲ್ಲಿ ಯಾವುದು ಕೂಡ ಸರಿ ಇಲ್ಲ. ಕೇವಲ ಈ ಸರ್ಕಾರದಲ್ಲಿ ಕೇವಲ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಹೆಂಗಾಗಿದ್ದಾರೆ ಅಂದ್ರಿಗಿನ ಅದು ಡಬಲ್ ಸ್ಟೇರಿಂಗ್ ಸರ್ಕಾರ ಆಗಿದೆ. ಡಬಲ್ ಸ್ಟೇರಿಂಗ್ ಸರ್ಕಾರ ಅಂದ್ರಿಗಿನ ಆ ಕಡೆ ಮುಖ್ಯಮಂತ್ರಿಗಳು ಆಗ್ಬೇಕಂದ್ರೆ ಅಂಬಲಾಸದಿಂದ ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂತ ಹೋಗ್ತಾ ಇದ್ದಾನ. ಒಂದ್ ಕಡೆ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಅಂತ ಇದ್ದಾರೆ. ಇತ್ತೀಚೆಗೆ ತಾವೆಲ್ಲರೂ ಕೂಡ ನೋಡಿರ್ಬೋದು, ಸ್ಪೀಕರ್ ಆದಂತ ಯುಟಿ ಖಾದರ್ ಅವರು ಎಲ್ಲಾ ವಿಧಾನಸಭೆಯನ್ನು ಕೂಡ ಎಲ್ಲಾ ರೀತಿಯಲ್ಲಿ ಕೂಡ ಅಲ್ಲಿ ಮೆಟ್ಲನ್ನು ರಿಪೇರಿ ಮಾಡಿಸೋದು, ಅಲ್ಲಿ ರೆಡ್ ಕಾರ್ಪೆಟ್ ಅನ್ನ ಹಾಕಿಸೋದು, ಅದೆಲ್ಲ ಕೂಡ ಇವತ್ತು ರೀತಿ ಬಾಗಿಲುಗಳನ್ನ ರಿಪೇರಿ ಮಾಡಿಸೋದು, ಇವೆಲ್ಲ ನೋಡಿದಂತ ಟೈಮಲ್ಲಿ ಏನು ಈ ಮೊನ್ನೆ ನೋಡಿದಂತ ಟೈಮಲ್ಲಿ ಫೋಟೋ ಶೂಟ್ ಕೂಡ ಮಾಡ್ತಾ ಇದ್ರು. ಎಲ್ಲ ಒಂದು ಕಡೆ ನಮ್ಮೆಲ್ಲರೂ ಕೂಡ ಅನುಮಾನ ಬರ್ತಾ ಇದೆ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನ ಸಿದ್ದರಾಮಯ್ಯ ಕಳ್ಕೊಂತಾರ, ಶಿವಕುಮಾರ್ ಅವರು ಮಾಡಬೇಕೆಂದು ಹೊಂಟಿದಾರ. ಅದ್ರ ಇಬ್ಬರು ತಗಡದಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಅನುಮಾನಗಳು ನಮಗೆ ಕಾಡ್ತಾ ಇದಾವ. ಅದಕ್ಕೋಸ್ಕರ ಈಗಿದ್ದಂತ ಸಂದರ್ಭ ಚರಂತಿ ಮಟ್ಟವ್ರನ್ನ ಗೆಲ್ಲಿಸಿ ವಿಧಾನಸಭೆ ಕಳಿಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತುಗಳು ಮುಕ್ತಾಯ. ಉಪಚುನಾವಣೆಯ ನಿಮಿತ್ತವಾಗಿ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾನ್ಯ BN ಪಾಟೀಲ್ ಅವರೇ, ಇನ್ನೋರ್ವ ವೈದ್ಯರಾಗಿರ್ತಕ್ಕಂಥ ಮಾನ್ಯ ದೇವರಾಜ್ ಪಾಟೀಲ್ ಅವರೇ, ಯಾವತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥವರು ಈ ಒಂದು ಚುನಾವಣೆಯ ಮಹತ್ವವನ್ನು ಹೇಳಿದ್ದಾರೆ. ನಾವೆಲ್ಲ ಕಳೆದ 3 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ವೈಖರಿಯನ್ನು ತಾವೆಲ್ಲ ನೋಡಿದ್ದೀವಿ. ಇವತ್ತು ಬಹುಶಃ ನಾವೆಂದೆಂದೂ ಇವತ್ತು ಸಾಕಷ್ಟು ದುರ್ವ್ಯವಹಾರವನ್ನು ಮಾಡಿ ದುರಾಡಳಿತವನ್ನು ನಡೆಸಿ ಇವತ್ತು ಕೋರ್ಟ್ಗೂ ಕೂಡ ಇವತ್ತು ಅವರ ಒಂದು ಹೊರಟಿಗೆ ಮನ್ನಣೆ ಕೊಡದೇ ಇರ್ತಕ್ಕಂಥ ಸಂದರ್ಭವನ್ನು ತಾವೆಲ್ಲ ನೋಡಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವತ್ತು ಮೂಢ ಹಗರಣ ಇರ್ಬೋದು, SC/ST ಸಮುದಾಯಗಳಿಗೆ ಸಲ್ತಕ್ಕಂಥ ಹಣದ ದುರುಪಯೋಗ ಇರ್ಬೋದು, ಇವತ್ತು ಭ್ರಷ್ಟಾಚಾರ ಇರ್ಬೋದು. ಇದರ ವಿರುದ್ಧವಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದರೂ ಕೂಡ ಇವತ್ತು ಅವರು ಅಧಿಕಾರವನ್ನು ತ್ಯಜಿಸಲಿಕ್ಕೆ ಸಿದ್ಧರಾಗಲಿಲ್ಲ. ಇವತ್ತು ತಾವೆಲ್ಲ ನೋಡಿದ್ದೀರಿ, ಓದಿದ್ದೀರಿ. ಹಿಂದೆ ನಮ್ಮ ರಾಜಕೀಯ ಮುಖಂಡರಿಗೆ ಯಾವುದಾದ್ರೂ ಒಂದು ಆರೋಪ ಬಂದ್ರೆ ಇವತ್ತು ಮತ್ತೆ ಆ ಆರೋಪ ಇವತ್ತು ಒಂದು ವೇಳೆ ಕೋರ್ಟ್ನಲ್ಲಾಗಲಿ ಬೇರೆ ವಿಚಾರದಲ್ಲಾಗಲಿ ಅದು ಸಾಬೀತಾಗದೇ ಇದ್ರೆ ಇವತ್ತು ಮತ್ತೆ ಅಧಿಕಾರ ಹಿಡಿಯೋಣ ಅನ್ನೋದು ಉದ್ದೇಶದಿಂದ ರಾಜೀನಾಮೆಯನ್ನು ಪಟ್ಟಿರ್ತಕ್ಕಂಥ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಮಾನ್ಯ ಅಡ್ವಾಣಿಯವರು ಇರ್ಬೋದು, ಇಂಥ ನಾಯಕರನ್ನು ಕೂಡ ನಾವು ನೋಡಿದ್ವಿ. ಇವತ್ತು ಬಹಳಷ್ಟು ವಿಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಅಧಿಕಾರವನ್ನು ತ್ಯಜಿಸಲಿಕ್ಕೆ ಶಕ್ಯ ಇಲ್ಲ. ಬಹುಶಃ ತಾವೆಲ್ಲ ನೋಡಿದ್ದೀರಿ. ಇವತ್ತೇನು ಅವರ ಪಕ್ಷದ ಅಧ್ಯಕ್ಷರು ಈಗಿನ ಸಚಿವರಾಗಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನಮ್ಮ ಮಾತನಾಡಿದ ಪ್ರಕಾರ ನನಗೆ ಮುಖ್ಯಮಂತ್ರಿ ಪದ ಬಿಟ್ಟು ಕೊಡಬೇಕು ಅನ್ನುವ ಒಂದು ಉದ್ದೇಶವನ್ನು ಸತತವಾಗಿ 6 ತಿಂಗಳಿಂದ ಇವತ್ತು ಪರದಾಟ ಮಾಡ್ತಿದ್ದಾರೆ. ಇವತ್ತು ತಾವು ಕೂಡ ಯೋಚನೆ ಮಾಡಬೇಕಾಗ್ತದೆ. ತಾವು ಪ್ರತಿನಿತ್ಯ ಟಿವಿ ನೋಡ್ತಾ ಇದ್ದೀರಿ, ಪತ್ರಿಕೆ ಓದ್ತಾ ಇದ್ದೀರಿ, ತಾವೆಲ್ಲ ರಾಜಕೀಯದ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಈ ಒಂದು ರಾಜ್ಯವನ್ನು ಮುನ್ನಡೆಸ್ತಕ್ಕಂಥವರು ಇವರಿಗೆ ತಮ್ಮದೇ ಆಗಿರ್ತಕ್ಕಂಥ ನೈತಿಕ ಹೊಣೆ ಇರಬೇಕಾಗ್ತದೆ. ಒಂದು ವೇಳೆ ನೈತಿಕ ಹೊಣೆ ಮೌಲ್ಯವನ್ನು ಅರ್ಥ ಮಾಡಿಕೊಂಡವರ ಕೈಗೆ ಅಧಿಕಾರವನ್ನು ಕೊಟ್ಟರೆ ಇವತ್ತು ಯಾವುದೇ ದಿಕ್ಕು ದೆಸೆ ಇಲ್ಲದೆ ಇವತ್ತು ರಾಜ್ಯಭಾರ ನಡೀತಾ ಇದೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಇವತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಸಂಪೂರ್ಣವಾಗಿ ಇವತ್ತು ಆಡಳಿತ ವೈಫಲ್ಯ ಆಗಿದೆ. ಇವತ್ತು ಬಹಳಷ್ಟು ಭ್ರಷ್ಟಾಚಾರ ನಡೆದಿದೆ. ಇವತ್ತು ಜನರನ್ನು ಮುಕ್ತ ಮಾಡಬೇಕಾಗ್ತದೆ.
ಇವತ್ತು ಕನಿಷ್ಠ ಪಕ್ಷ ಆಗಲೇ ಮಾನ್ಯ ದೊಡ್ಡಗೌಡರು ಹೇಳಿದ ಹಾಗೆ ಇವತ್ತು ಏನ್ ಬೇಗನೆ ಸರ್ಕಾರ ಹೋಗೋದಿಲ್ಲ. ಆದ್ರೆ ಕನಿಷ್ಠ ಪಕ್ಷ ಈ ಒಂದು ಎರಡು ಚುನಾವಣೆಯಲ್ಲಿ ಬಾಗಲಕೋಟ್ ಹಾಗೂ ದಾವಣಗೆರೆ ಉಪಚುನಾವಣೆಯಲ್ಲಿ ನಾವು ಗೆದ್ರೆ ಇವತ್ತು ಕನಿಷ್ಠ ಸ್ವಲ್ಪ ಆದರೂ ಕೂಡ ಸುಧಾರಣೆಯನ್ನು ತರಲಿಕ್ಕೆ ಆಗ್ತದೆ ರಾಷ್ಟ್ರೀಯ ಕ್ಷೇತ್ರದಲ್ಲಿ ಅನ್ನೋದನ್ನು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಬಹುಶಃ ಸನ್ಮಾನ್ಯ ವೀರಣ್ಣ ಚರಂತಿಮಠರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಇವತ್ತು 3 ಬಾರಿ ಈ ಕ್ಷೇತ್ರದ ಶಾಸಕರಾಗಿ ಇವತ್ತು ನಿಮ್ಮೆಲ್ಲ ಕಲ್ಯಾಣ ಕೆಲಸವನ್ನು ಮಾಡ್ತಾ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ತಮ್ಮ ಸಾಮರ್ಥ್ಯವನ್ನು ವಿನಿಯೋಗ ಮಾಡಿದ್ದಾರೆ. ಇವತ್ತು ಸಂಸ್ಥೆಯನ್ನು ಕೂಡ ಯಾವ ರೀತಿಯಾಗಿ ಅವರು ನಡೆಸಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಬಿಜೆಪಿ ಹಾಗೂ ನಮ್ಮ ಜೆಡಿಎಸ್ನ ಮಿತ್ರ ಪಕ್ಷಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ತಮ್ಮ ಬೆಂಬಲವನ್ನು ಕೋರಿ ತಾವೆಲ್ಲ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು. ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ವೀರಣ್ಣ ಚರಂತಿಮಠರವರ ಚುನಾವಣಾ ಪ್ರಚಾರಾರ್ಥವಾಗಿ ಈಗ ನಾವೆಲ್ಲರೂ ಇಲ್ಲಿ ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅಮೀನಗಡ ಪಟ್ಟಣದಲ್ಲಿ ಇವತ್ತು ನೀವೆಲ್ಲ ಕಾರ್ಯಕರ್ತ ಬಂಧುಗಳು, ಮತದಾರರು, ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಿ ಈ ರಾಜ್ಯದಲ್ಲಿರ್ತಕ್ಕಂಥ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಡ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಕೂಡಿ ಮಾಡ್ಬೇಕನ್ನೋ ಒಂದು ವಿನಂತಿಯನ್ನ ಈ ವೇದಿಕೆಯನ್ನು ಮುಖಾಂತರ ಮಾಡಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಈ ಕಾಂಗ್ರೆಸ್ ಸರ್ಕಾರ ಬಹುಶಃ ನೀವು ಕೇಳಬಹುದು, ಈ 1-2 ಸೀಟು ಬಾಗಲಕೋಟೆ ದಾವಣಗೆರೆ ಗೆದ್ರ ಏನ್ ಸರ್ಕಾರ ಬದಲಾವಣೆ ಆಗಿತ್ತನಂತ. ಬದಲಾವಣೆ ಏನಾಗುದಿಲ್ಲ. ಆದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೊಂದು ಚಾಟಿ ಏಟನ್ನು ಬೀಸ್ತಕ್ಕಂಥ ಸುವರ್ಣ ಸುಸಂಧಿ ನಮ್ಮ ಕೈಯಲ್ಲಿ ಐತೆ. ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಸುಸಂಧಿ ನಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಜನರನ್ನ ಪ್ರೀತಿಯಿಂದ ಗೆದ್ದು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯವರು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ತಲುಪಿಸಿ ಅವರಿಗೆ ಮನವರಿಕೆ ಮಾಡಿಸಿ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಚಾಟಿಯಾಗಿ ಬೀರ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ.